ಎಂದಿನಂತೆ ಇವತ್ತು ನಮ್ಮ ಜೊತೆ ಹೊಸ ಅತಿಥಿ ಇದ್ದಾರೆ. ಕರ್ನಾಟಕದಿಂದ ಆಗಿರಲಿ, ಭಾರತದ ಯಾವುದೇ ರಾಜ್ಯದಿಂದ ಆಗಿರಲಿ, ಅಥವಾ ಇಂಟರ್ನ್ಯಾಷನಲ್ಲೇ ಡೆಲಿಗೇಟ್ಸ್ ಆಗಿರಲಿ, ಯಾರೇ ಬಂದರೂ ಕೂಡ ಇವರ ಹೆಸರನ್ನು ಮರೆಯೋದಿಲ್ಲ. ಅದು ಎಲ್ಲಿ ಅಂತೀರಾ? ವಿಧಾನಸೌಧದಲ್ಲಿ. ಯಾರಿವರು ಹಾಗಾದರೆ? ವಿಧಾನಸೌಧದ ಸಂಸದೀಯ ಮಾರ್ಗದರ್ಶಿ, ಪಾರ್ಲಿಮೆಂಟ್ರಿ ಗೈಡ್ ಮಿಸ್ಟರ್ ಜ್ಞಾನಶೇಖರ್. ಲೆಟ್ಸ್ ವೆಲ್ಕಮ್. ನಮಸ್ಕಾರ ಎಲ್ಲರಿಗೂ. ನಮಸ್ಕಾರ ಸರ್. ಫಾರ್ ದ ಫಸ್ಟ್ ಟೈಮ್ ನನ್ನ ಶೋನಲ್ಲಿ ಪೊಲಿಟಿಕಲ್ ಆ್ಯಂಗಲಲ್ಲಿ ಒಂದು ಪಾಡ್ಕಾಸ್ಟ್ ಮಾಡ್ತಿರೋದು. ಐ ಆಮ್ ವೆರಿ ಹ್ಯಾಪಿ. ಸೊ ಜ್ಞಾನಶೇಖರ್ ಅವರು ಇಲ್ಲಿವರೆಗೂ ಪಾರ್ಲಿಮೆಂಟ್ರಿ ಗೈಡ್ ಆಗಿ ಬಹುಶಃ ನನಗೆ ಗೊತ್ತಿದ್ದಂಗೆ ಒಂದು 15 ವರ್ಷದಿಂದ ಕಾರ್ಯನಿರ್ವಹಿಸ್ತಿದ್ದೀರಾ. ಐ ಆಮ್ ವೆರಿ ಗ್ಲ್ಯಾಡ್ ದಟ್ ಯು ಆರ್ ಹಿಯರ್ ಟುಡೇ. ತುಂಬ ಉತ್ಸಾಹದಿಂದ ಇದ್ದೀನಿ ನಿಮ್ಮ ಜೊತೆ ವಿಧಾನಸೌಧದ ಅನ್ಟೋಲ್ಡ್ ಕಥೆಗಳನ್ನು ಕೇಳೋದಕ್ಕೆ. ಸೊ ಫಸ್ಟ್ ನನಗೆ ಬೇಕಾಗಿರುವಂತಹ ಅನ್ಟೋಲ್ಡ್ ಸ್ಟೋರೀಸ್ ಏನಪ್ಪ ಅಂತಂದರೆ, ಆ್ಯಂಡ್ ಇವನ್ ನಮ್ಮ ವೀಕ್ಷಕರಿಗೂ ಕೂಡ, ವಿಧಾನಸೌಧ ಹೇಗೆ ಕಟ್ಟಿದ್ರು ಅಂದರೆ ನಮಗೆಲ್ಲರಿಗೂ ಕತೆ ಗೊತ್ತಿರುತ್ತೆ ಆಲ್ಮೋಸ್ಟ್. ಆ ಕತೆ ಹೇಗೆ ಅಂತಂದರೆ, ವಿಧಾನಸೌಧ ಕೆಂಗಲ್ ಹನುಮಂತಯ್ಯನವರು ಕಟ್ಟಿಸಿದರು ಅಂತ ಓದಿರ್ತೀವಿ. ಅಕಾರ್ಡಿಂಗ್ ಟು ಯು ವಾಟ್ ಇಟ್ ಇಸ್? ಮೊಟ್ಟ ಮೊದಲ ಬಾರಿಗೆ ನೀವು ನನಗೆ ನನ್ನ ಮೆರಿಟನ್ನು ನೋಡಿ ಆಹ್ವಾನ ಮಾಡಿರೋದು ಅದು ಒಂದು ಸಂತಸದ ಸುದ್ದಿ. ಎರಡನೇದು, ನಿಮ್ಮ ವೀಕ್ಷಕರಿಗೆ ಹೊಸದನ್ನು ಕೊಡಬೇಕು. ತಾವು ವಿಧಾನಸೌಧ ಹೆಚ್ಚು ಕಡಿಮೆ ಎಲ್ಲರೂ ನೋಡ್ತಾರೆ, ಎಲ್ಲರೂ ಬರ್ತಾರೆ, ಎಲ್ಲರೂ ಹೋಗ್ತಾರೆ. ಆ ವೈಶಿಷ್ಟ್ಯತೆ ಏನು ಅನ್ನೋದ್ರ ಬಗ್ಗೆ ನೀವು ಮೆಲ್ಕಣ ಹಾಕಿರತಕ್ಕಂಥದ್ದು ಅದು ಸ್ವಾಗತಕರ. ಈ ನಿಟ್ಟಿನಲ್ಲಿ ನಿಮ್ಮ ಪ್ರಶ್ನೆ ಒಂದಕ್ಕೆ, ಬಹುಶಃ ವಿಧಾನಸೌಧ, ಈ ವಿಧಾನಸೌಧದ ಪರಿಕಲ್ಪನೆ ಹೊಸತನ ತಕ್ಕಂಥದ್ದು. ಹಿಂದೆ KC ರೆಡ್ಡಿ ಅವರ ಕಾಲದಿಂದ ಅದು ಆ ಒಂದು ಫೌಂಡೇಶನ್ ಸ್ಟೋನ್ ಆಗುತ್ತೆ. ನಮ್ಮ ಕರ್ನಾಟಕದ ಮೊದಲ ಮುಖ್ಯಮಂತ್ರಿ ಅಡಿಗಲ್ಲು ಹಾಕ್ತಾರೆ. ಓಕೆ, ಸೊ ನಾವು ಕರ್ನಾಟಕ ಅಂತ ಹೇಳಂಗಿಲ್ಲ, ಮೈಸೂರು ರಾಜ್ಯದ ಮೊದಲ ಮುಖ್ಯಮಂತ್ರಿ. ಹೌದು, ನೀವು ನಿಜವಾಗೂ ಸರಿಯಾಗಿ ಹೇಳಿದ್ರಿ. ಅಂದರೆ ಆವತ್ತಿನ ಕಾಲಘಟ್ಟದಲ್ಲಿ ಮೈಸೂರು ಅಂತ ಇತ್ತು. ಅಂದಾಜು ಇಸ್ವಿ 1950 50 ಇಸ್ವಿ ಹಿಂದೆ ನಾವು ಅದು ಮೈಸೂರು ಪ್ರಾಂತ ಅಂತಲೇ ಹೇಳ್ತಾ ಇದ್ರು. ಸರ್, ಬಹಳ ಪ್ರಮುಖವಾಗಿ ನಾವು ರಾಜತ್ವದಿಂದ ಪ್ರಜಾಪ್ರಭುತ್ವ ಬಂದಾಗ ಎಲ್ಲೋ ಒಂದು ಕಡೆ ಸದಸ್ಯರು ಏನು ಹೇಳಿದ್ರು ಅಂತಂದರೆ, ನಮಗೆ ಪರ್ಮನೆಂಟ್ ಆಗಿರತಕ್ಕಂಥ ಶಾಸನ ಅಂದರೆ ನಮಗೆ ಶಾಶ್ವತವಾಗಿರತಕ್ಕಂಥ ಶಾಸನ ಸಭೆ ನಡೆಸಲಿಕ್ಕೆ ಒಂದು ಸ್ಥಳ ಬೇಕು ಅಂಥೇಳಿ ಅಲ್ಲಿರತಕ್ಕಂಥ ಸದಸ್ಯರು ಆಗಿನ ಕಾಲಕ್ಕೆ ಕೇಳ್ಕೊತಾರೆ. ಅಂದರೆ ಅವರೆಲ್ಲರೂ ಕುತ್ಕೊಂಡು ಒಂದು ಮೀಟಿಂಗ್ ಮಾಡಿ ಒಂದು ನಿರ್ಣಯನ ಕೈಗೊಳ್ಳೋದು ಹೇಳ್ತಾರೆ. ಮಾನ್ಯ ಸಭಾಧ್ಯಕ್ಷರಾಗ ವೆಂಕಟ ಸುಬ್ಬಯ್ಯ ಅವರು ಇರ್ತಾರೆ. ಅವ್ರಿಗೆ ಆ ಸದನ ನಡೀತಾ ಇದ್ದಾಗ, ಅಧಿವೇಶನ ನಡೀತಾ ಇದ್ದಾಗ ಎಲ್ಲೋ ಒಂದು ಈ ಅಪಸ್ವರ ಕೇಳುತ್ತೆ, ಕೂಗುತ್ತೆ. ಎಲ್ಲಿ ನಡೀತಾ ಇರುತ್ತೆ ಅಂದರೆ ಅದು ಅಠಾಳ ಕಚೇರಿ ನಡೀತಾ ಇರ್ತದೆ. ಓಕೆ, ಆಗ್ಲೂ ಕೂಡ ವಿಧಾನಸಭೆಯ ಇದೇ ಕ್ಯಾಬಿನೆಟ್ ಮೀಟಿಂಗ್ ಪ್ರೊಸೀಡಿಂಗ್ಸ್ಗಳು ಇತ್ತು. ಹೌದು, ನಿಜ. ಅದು ತಾವು ಹೇಳ್ತಾ ಇರತಕ್ಕಂಥದ್ದು ಆಗಿನ ಕಾಲಕ್ಕೆ ಪ್ರಜಾಪ್ರಭುತ್ವದ ಸರ್ಕಾರ ಇತ್ತು. ಅಂದರೆ ನಾವು ಮೈಸೂರು ಪ್ರಜಾಪ್ರತಿನಿಧಿ ಸಭೆ ಅಂತ ಹೇಳ್ತೀವಿ. ನಾವು ಸಂವಿಧಾನ ಬಂದ ಮೇಲೆ ಕರ್ನಾಟಕ ಲೆಜಿಸ್ಲೇಟಿವ್ ಅಸೆಂಬ್ಲಿ ಆಯಿತು. ಆದರೆ ವಿಧಾನಸೌಧ ಇರಲಿಲ್ಲ. ಇರಲಿಲ್ಲ. ಅಂದರೆ ಇನ್ನೊಂದು ವಿಚಾರ ನಿಮಗೆ ಹೇಳಬೇಕು. ಮೈಸೂರು ಚಲೋ ಆದಮೇಲೆ ಒಂದು ಪ್ರಬಲವಾಗಿರತಕ್ಕಂಥ ಶಕ್ತಿ KC ರೆಡ್ಡಿ ಅವರು ರೆಸ್ಪಾನ್ಸಿಬಲ್ ಗೌರ್ಮೆಂಟ್ ಮಾಡಬೇಕು ಅಂತ ಒತ್ತಾಯ ಮಾಡಿದರು. ಆ ನಿಟ್ಟಿನಲ್ಲಿ ಅಕ್ಟೋಬರ್ಗೆ ನಮಗೆಲ್ಲ ಆಗಸ್ಟಿಗೆ ಇಂಡಿಪೆಂಡೆನ್ಸ್ ಡೇ 1947 ನಮಗೆ ಸಿಕ್ತು. ಈಗ ಆ ಡೇಟಿಗೆ ನಮಗೆ ಆಗಸ್ಟ್ ತಿಂಗಳಿಗೆ ಬರಲಿಲ್ಲ, ಅಕ್ಟೋಬರ್ಗೆ ಸಿಗುತ್ತೆ ನಮಗೆ ಇಂಡಿಪೆಂಡೆನ್ಸ್ ಡೇ. ಆವಾಗ ಅಲ್ಲಿ ಒಂದು ಡಿಮ್ಯಾಂಡ್ ಇರ್ತದೆ, ರಾಜರಿಗೆ ಹೇಳ್ತಾರೆ ರೆಸ್ಪಾನ್ಸಿಬಲ್ ಗೌರ್ಮೆಂಟ್ ಮಾಡಬೇಕು ಅಂತಂದಾಗ ಮೊಟ್ಟ ಮೊದಲೇ ಮುಖ್ಯಮಂತ್ರಿ KC ರೆಡ್ಡಿ ಅವರ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ. ಆಗ ಆ ಸಂದರ್ಭದಲ್ಲಿ ರಾಜಪ್ರಭುತ್ವ ಎಲ್ಲಿ ಮೈಸೂರಲ್ಲಿ ನಡೀತಾ ಇದ್ದಿದ್ದು, ಅಂದರೆ ಪ್ರಜಾಪ್ರಭುತ್ವಕ್ಕೆ ಬಂದಾಗ ಅಧಿವೇಶನ ಎಲ್ಲಿ ನಡೀತಾ ಇರ್ತದೆ? ಅಠಾರ ಕಚೇರಿಯಲ್ಲಿ ನಡೀತಾ ಇರ್ತದೆ. ಅಲ್ಲಿ ಕೆಲವು ಸದಸ್ಯರು ನಮಗೆ ಭಾಳ ಸೀರಿಯಸ್ ಆಗಿ ಮಾತುಕತೆ ಮಾತಾಡಿರ್ತಾರೆ. ಅಲ್ಲಿ ಹೇಳಿರೋಲ್ಲ, ಮಾನ್ಯ ಮುಖ್ಯಮಂತ್ರಿಗಳಿಗೆ ಗಮನಕ್ಕೆ ತರ್ತಾರೆ, ನಾವು ಶಾಸಕರು, ನಮಗೆ ಶಾಸನ ಸಭೆ ಶಾಶ್ವತವಾಗಿರತಕ್ಕಂಥ ಸ್ಥಾನ ಬೇಕು, ಮೈಸೂರಲ್ಲಿ ನಡೆಸೋದು ಇಲ್ಲಿ ನಡೆಸೋದು ನಮಗೆ ಬೇಡ, ಒಂದು ಶಾಶ್ವತವಾಗಿರತಕ್ಕಂಥ ಶಾಸನ ಸಭೆ ಆಗಬೇಕು ಅಂಥೇಳಿ ಒಂದು ತೀರ್ಮಾನಕ್ಕೆ ಬರ್ತಾರೆ. ಅದನ್ನು ಕಿವಿ ಕೇಳಿಸ್ಕೊಂಡಾಗ ಅವರು KC ರೆಡ್ಡಿ ಅವರು ಅದಕ್ಕೆ ಒಂದು ಅಡಿಗಲ್ಲನ್ನು ಹಾಕ್ತಾರೆ. ಎಲ್ಲಿ? ಇದೇ ಈ ನಮ್ಮ ಹೈಕೋರ್ಟ್, ಮೈಸೂರಿನ ನಮ್ಮ ಹೈಕೋರ್ಟ್, ಕರ್ನಾಟಕ ಹೈಕೋರ್ಟ್ ಎದುರುಗಡೆ ವಿಶಾಲವಾಗಿರತಕ್ಕಂಥ ಜಾಗ, ಗುಡ್ಡಗಳೆಲ್ಲವೂ ಇರ್ತವೆ. ಆ ವಿಶಾಲವಾಗಿರತಕ್ಕಂಥ ಜಾಗ ಎತ್ತರವಾಗಿರ್ತದೆ. ಇದು ಸೂಕ್ತವಾಗಿರತಕ್ಕಂಥ ಸ್ಥಳ ಅಂತ ಆವತ್ತಿನ ದಿನ ಸರ್ ಎಂ ವಿಶ್ವೇಶ್ವರಯ್ಯ ಅವರು ಕೃಂಬಿಗಲ್ ಸೂಪ್ರಿಡೆಂಟ್ ಆಫ್ ಲಾಲ್ಬಾಗ್ ಅವ್ರನ್ನ ಕರೆಸಿ ಈ ಜಾಗವನ್ನು ಐಡೆಂಟಿಫೈ ಮಾಡ್ತಾರೆ. ಕೃಂಬಿಗಲ್, ಓಕೆ.
ಸುಪ್ರಿಡೆಂಟ್ ಆಫ್ ಲಾಲ್ಬಾಗ್. ಬ್ರಿಟಿಷ್ ಆಫೀಸರ್. ಹೌದು, ಅವರು ಸುಪ್ರಿಡೆಂಟ್ ಆಗಿರ್ತಾರೆ ಲಾಲ್ಬಾಗ್ಗೆ. ಅವ್ರನ್ನ ಕರೆಸಿ ಈ ಜಾಗವನ್ನು ಗುರ್ತು ಮಾಡ್ತಾರೆ. ಗುರ್ತಿಸಿದ ಮೇಲೆ 1951 ಜುಲೈ 13ನೇ ತಾರೀಕು ಆವತ್ತು ಅಡಿಗಲ್ಲು ಹಾಕಲಿಕ್ಕೆ ಆವತ್ತಿನ ಪ್ರಧಾನಮಂತ್ರಿಯವರು ಬರ್ತಾರೆ, ಅಡಿಗಲ್ಲನ್ನು ಹಾಕ್ತಾರೆ. ಇದು ಆ ಬ್ಲೂ ಪ್ರಿಂಟ್ ಏನಿರ್ತದೆ ಒಂದು ಅಂತಸ್ತಿನ ಬ್ಲೂ ಪ್ರಿಂಟ್ ಆಗಿರುತ್ತೆ. ವೈಟ್ ಹೌಸ್ ಮಾದರಿಯಲ್ಲಿ ಇರ್ತದೆ, ಬ್ರಿಕ್ ಕಟ್ಟಡದ ಆಧಾರದಲ್ಲಿ ಇರ್ತದೆ. ಅಂದರೆ ಆ ಒಂದು ಬ್ಲೂ ಪ್ರಿಂಟ್ ಇದು ಇಷ್ಟಕ್ಕೆ ನಿಲ್ಲೋದಿಲ್ಲ. 1952ರಲ್ಲಿ ಮುಖ್ಯಮಂತ್ರಿಗಳು, ಚುನಾಯಿತ ಮುಖ್ಯಮಂತ್ರಿ ಆಗಿರತಕ್ಕಂಥ ಕೆಂಗಲ್ ಹನುಮಂತಯ್ಯವರು ಪದವಿ ತಗೊತಾರೆ. ತದನಂತರ ಬಂದಮೇಲೆ ಆ ಮ್ಯಾಪನ್ನು ತರಿಸ್ತಾರೆ. ಇದೇನಪ್ಪ ಇದು ಗುಬ್ಬಚ್ಚಿ ಗೂಡು ಥರ ಇದೆಯಲ್ಲ, ಇದು ಮ್ಯಾಪ್ ಬೇಡ ಸರಿ ಅಂಥೇಳಿ ನಾನು ಹೇಳತಕ್ಕಂಥದ್ದು ಆವತ್ತಿನ BR ಮಾಣಿಕ್ಯಂ ಅಂತೇಳಿ ಭಾಳ ನೈಪುಣ್ಯವಾಗಿರತಕ್ಕಂಥ ಆರ್ಕಿಟೆಕ್ಟ್, ಅವನ್ನ ಕರೆಸ್ತಾರೆ. ನೋಡಪ್ಪ, ಇಂಜಿನಿಯರ್ ಪ್ಲಸ್ ಇಂಜಿನಿಯರ್, ಹೌದು, ಆರ್ಕಿಟೆಕ್ಟ್, ಮೇನ್ ಆರ್ಕಿಟೆಕ್ಟ್, ಚೀಫ್ ಇಂಜಿನಿಯರ್ ಅವರಲ್ಲ, ಆರ್ಕಿಟೆಕ್ಟ್, ಇಂಜಿನಿಯರ್. ಒಂದು ಮೀಟಿಂಗ್ ನಡೆಸ್ತಾರೆ. ನೋಡಪ್ಪ, ನನಗೆ ಶಾಶ್ವತವಾಗಿರತಕ್ಕಂಥ ಶಾಸಕಾಂಗ ಕಟ್ಟಡ ಒಂದು ಬೇಕು, ಲೈಬ್ರರಿ ಬೇಕು, ಭೋಜನ ಶಾಲೆ ಬೇಕು. ಈ ಮೂರನ್ನು ಬಾಯಲ್ಲಿ ಹೇಳಿರ್ತಾರೆ. ಇವರು ಬಹಳ ಪ್ರಬಲವಾಗಿ ಕೆಂಗಲ್ ಹನುಮಂತಯ್ಯನ ನೋಡಿರ್ತಾರೆ. ಕೆಂಗಲ್ ಹನುಮಂತಯ್ಯನಿಗೆ ಬಹಳ ಈ ಮೈಸೂರಿನ ಅರಮನೆ ಏನು ಹೇಳ್ತೀವಿ ಇವತ್ತಿನ ಪ್ಯಾಲೇಸು ಒಂದಷ್ಟು ಪ್ರಭಾವ ಆಗಿದೆ. ಅಂದ್ರೆ ನಮ್ಮಲ್ಲಿ ಏನು ಫಸ್ಟ್ ಸ್ಕೆಚ್ ರೆಡಿ ಆಯ್ತು ವಿಧಾನಸೌಧ ಹೀಗೇ ಇರಬೇಕು ಅಂತ, ಇವಾಗ ನೋಡ್ತಾ ಇರುವಂತಹ ವಿಧಾನಸೌಧ ಅದಲ್ಲ. ಅಲ್ಲ 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 ತಾವು ನಿಜ ಹೇಳ್ತಾ ಇದ್ದೀರ. ಅದಾದಮೇಲೆ BR ಮಾಣಿಕ್ಯ ಬಂದು ಒಂದು ವಿಶ್ವರೂಪವನ್ನು ತರ್ತಾನೆ, ಬ್ಲೂ ಪ್ರಿಂಟ್. ಅಂದರೆ ಮೈಸೂರಿನ ಆರ್ಕಿಟೆಕ್ಚರ್ನಿಟ್ಕೊಂಡು ಅವನೇ ಏನು ಮುಖ್ಯಮಂತ್ರಿಗಳು ಹೇಳಿರ್ತಾರೆ ಆತನಿಗೆ, ಆ ಬೇಸಿಸ್ ಮೇಲೆ ಅಂದರೆ ವಾಕ್ ಚಾತುರ್ಯದ ಮೇಲೆ ಅದನ್ನು ಗ್ರಹಿಸಿ ಒಂದು ವಿಷನ್ ರೂಪದಲ್ಲಿ ತರ್ತಾನೆ. ಇಂಡೋ ಸ್ಯಾರನಿಕ್ ಸ್ಟೈಲಲ್ಲಿ ತರ್ತಾನೆ. ಭವ್ಯವಾಗಿರತಕ್ಕಂಥ ಕಟ್ಟಡ, ರೆಕ್ಟ್ಯಾಂಗಲ್ ಕಟ್ಟಡ. ಆವಾಗ 70 ಎಕರೆ ಜಾಗ ಇರ್ತದೆ, ಅದು ಎತ್ತರವಾಗಿರತಕ್ಕಂಥ ಜಾಗ. ಆ ಜಾಗದಲ್ಲಿ ಕಟ್ಟಬೇಕು ಅಂತ ಹೇಳಿ ಆವಾಗ 1952ರಲ್ಲಿ ಡಿಸೈಡ್ ಮಾಡ್ತಾರೆ. ತದನಂತರ ಒಂದಷ್ಟು ಡಿಲೇ ಆಗುತ್ತೆ, ಆಮೇಲೆ ಶುರುವಾಗುತ್ತೆ. ಆವತ್ತು ತನ್ನ ಇಡೀ ಕೆಂಗಲ್ ಹನುಮಂತಯ್ಯ ಮುಖ್ಯಮಂತ್ರಿ ಆದಮೇಲೆ ಭಾಳ ಮೊಟ್ಟ ಮೊದಲನೇ ಕೆಲಸ ಏನಂತಂದರೆ, ಆವಾಗ ತಾನೇ ಏಕೀಕರಣ ಆಗ್ತಾ ಇರ್ತದೆ. 1900 ಶುರು ಆಗುತ್ತೆ. 1956 ಒಳಗಡೆ ಏಕೀಕರಣಕ್ಕೆ ಭಾಳ ದೊಡ್ಡ ಅಪೋಸಿಷನ್ ಮಾಡ್ತಾರೆ. ಅಷ್ಟರಲ್ಲಿ ಇವರು ಒಂದು ಭವ್ಯವಾಗಿರತಕ್ಕಂಥ ಕಟ್ಟಡ, ಅಡ್ಮಿನಿಸ್ಟ್ರೇಟಿವ್ ಆಫೀಸ್ ಅಂತ ಹೇಳ್ತೇವೆ, ಅಥವಾ ಶಕ್ತಿ ಸೌಧಕ್ಕೆ ಒಂದು ಬುನಾದಿ ಮಾಡಬೇಕು ಅಂತೇಳಿ ಇಡೀ ತನ್ನ ಜೀವನವನ್ನು ಸಮರ್ಪಣೆ ಮಾಡ್ತಾನೆ. ಆದ್ರೆ ಆಗಿನ ಕಾಲದಲ್ಲಿ ಹಣ ಎಲ್ಲಿತ್ತು? ಆಗ ಸರ್ಕಾರ ತಾವು ಹೇಳ್ತಾ ಇರತಕ್ಕಂಥ ಏನು ಪಾಯಿಂಟ್ ಭಾಳ ಸೂಕ್ತವಾಗಿರತಕ್ಕಂಥದ್ದು. 33 ಲಕ್ಷಕ್ಕೆ ಎಸ್ಟಿಮೇಟ್ ಮಾಡ್ಕೊತಾರೆ. ಇವತ್ತಿನ ವಿಧಾನಸೌಧ ಕೇವಲ 33 ಲಕ್ಷಕ್ಕೆ ಎಸ್ಟಿಮೇಟ್ ಬಜೆಟ್ ಅಲ್ಲ. ಹೌದು, ಬರೀ 33ಕ್ಕೆ ಎಸ್ಟಿಮೇಟ್. ಅಂದರೆ ಕೆಂಗಲ್ ಹನುಮಂತಯ್ಯನಿಗೆ ಒಂದು ಪ್ಲ್ಯಾನ್ ಇರಬೇಕು. ಇಂಜಿನಿಯರ್ಸ್ ಎಲ್ಲ ಹೇಳ್ತಾರೆ ಒಂದು ಎಸ್ಟಿಮೇಟೆಡ್ ಪ್ಲ್ಯಾನ್ ಇರಬೇಕು ಅಂತ. ಹಾಗಿದ್ದಲ್ಲಿ ಅವರು ಫಸ್ಟ್ ಎಸ್ಟಿಮೇಟ್ ಬಜೆಟ್ ಅಪ್ರೂವಲ್ ತೊಗೊತಾರೆ. ಎಲ್ಲಿ? ಇದೇ ಅಠಾರ ಕಚೇರಿ ಏನು ಹೈಕೋರ್ಟ್ ಹೇಳ್ತಾ ಇದ್ದೀನಿ, ಅಲ್ಲಿ ಅವರು ಅಪ್ರೂವಲ್ ತೊಗೊತಾರೆ. ಆ ಅಪ್ರೂವಲ್ ತೊಗೊಂಡು ಕೆಲಸ ಶುರು ಮಾಡ್ತಾರೆ. ಇದು ಇಡೀ ರಾಷ್ಟ್ರದಲ್ಲಿ ಒಂದು ಕುತೂಹಲ ಕೆಲಸ. ಹೇಗೆ ಭವ್ಯವಾಗಿರತಕ್ಕಂಥ ಕಟ್ಟಡ ಎದ್ದು ಬರ್ತಾ ಇರ್ತದೆ. ಆ ಸ್ಟ್ರಕ್ಚರು, ಆ ಸ್ಟೈಲು, ಆ ಇಂಡೋ ಸ್ಟಾರನಿಕ್ ಸ್ಟೈಲು, ಆ ಪಿಲ್ಲರ್ಸು, ಆಮೇಲೆ ಕಲ್ಲಿನ ಕಟ್ಟಡ. ನೀವು ಹೇಳಿದ್ರಿ ಒಂದು ಮಾತು, ನಾನು ಮರ್ತು ಬಿಟ್ಟೆ. ಕಾಸು ಎಲ್ಲಿಂದ ಬತ್ತಪ್ಪ? ಆ ಕಾಸಲ್ಲೇ ಕಡಿಮೆ ಮಾಡ್ಕೊಬೇಕಲ್ಲ. 33 ಲಕ್ಷದಲ್ಲಿ ಆಗಿನ ನಾವು ಇಷ್ಟು ಆದಾಯ, ಇವತ್ತಿನ 2.5 ಲಕ್ಷದ ಕೋಟಿ ಆದಾಯ ನಮ್ಮ ರಾಜ್ಯ ಸರ್ಕಾರದ್ದಿದೆ. 2.5 ಲಕ್ಷದ ಕೋಟಿ ಆದಾಯ ನಮ್ಮ ರಾಜ್ಯ. ಆವತ್ತಿನ ಕಾಲಕ್ಕೆ ಭಾಳ 1 ಕೋಟಿ ಅಷ್ಟೇನೋ ಆದಾಯ ಇತ್ತು, ಅಷ್ಟು ಬಿಟ್ಟರೆ ಬೇರೆ ಏನಿರಲಿಲ್ಲ. ಆ ಆದಾಯವನ್ನು ಮಿಗಿಸ್ಲಿಕ್ಕೆ ತಮಗೆ ಹೇಳ್ತಾ ಇದ್ದೀನಿ ಸರ್, ಹೆಸರುಘಟ್ಟ ಮತ್ತು ಈ ಮಲ್ಸಂದ್ರದಲ್ಲಿರತಕ್ಕಂಥ ಕಲ್ಲುಗಳನ್ನು ತಗೊತಾರೆ. ಅಂದರೆ ಇದು ಕಟ್ಟಡ ಕಲ್ಲಿನ ಕಟ್ಟಡ ಆಗುತ್ತೆ. ಅಂದರೆ ಯಾಕೆ? ಕಾಸನ್ನು ಉಳಿಸ್ಲಿಕ್ಕೆ. ಇದು ಬಹುಶಃ ಮುಖ್ಯವಾಗಿರತಕ್ಕಂಥದ್ದು ತಮಗೆ. ಐ ಗಾಟ್ ಎನ್ ಐಡಿಯಾ. ಸೊ ಇವತ್ತು ನಮ್ಮ ವಿಧಾನಸೌಧ ಏನಿದೆ, ಆ ವಿಧಾನಸೌಧ ಬಹುಶಃ ಇಟ್ಟಿಗೆ ಕಟ್ಟಡ ಆಗಬೇಕಾಗಿತ್ತು. ಆದರೆ ದುಡ್ಡನ್ನ ಉಳಿಸೋದಿಕ್ಕಾಗಿ ಶುರು ಮಾಡಿದಂಥದ್ದು ಕಲ್ಲಿನ ಕಟ್ಟಡ. ಅದು ಒಂದೇ ಅಲ್ಲ, ವೆದರ್ ಪ್ರೂಫು. ಅದು ಒಂದೇ ಅಲ್ಲ, ಪೇಂಟಿಂಗ್ ಮಾಡೋಂಗಿಲ್ಲ, ಮೇಂಟೆನೆನ್ಸ್, ಆಸ್ಟ್ಯೂರಿಟಿ ಮೆಷರ್ಸ್ ಅಂತ ಹೇಳ್ತೀವಿ. ಅಂದರೆ ಕನ್ನಡದಲ್ಲಿ ಅದು ಏನು ಅಂತ ಆಸ್ಟ್ಯೂರಿಟಿ ಮೆಷರ್, ಅದಕ್ಕೆ ಆಸ್ಟ್ಯೂರಿಟಿ ಅದು ಒಂದು ಆಗಿನ ಪ್ಲಾನು ಕೆಂಗಲ್ ಹನುಮಂತಯ್ಯಂದು ಆಗಿರುತ್ತೆ. ಅಲ್ಲಿಂದ ಅವರು ತಮ್ಮ ದೊಡ್ಡ ಜವಾಬ್ದಾರಿ ಆತನಿಗೆ ನನ್ನ ಮೈ ಮೇಲೆ ಬರೋದು ಅಂದರೆ ಈ ಕಟ್ಟಡವನ್ನು ಕಟ್ಟಬೇಕು. ದಿನನಿತ್ಯವೂ ನೋಡ್ತಾ ಹೋಗ್ತಾರೆ, ಮಾರುವೇಷದಿಂದ ಬರ್ತಾರೆ. ಸರ್ ಒಂದು ಹೇಳ್ತೀನಿ, ಇಡೀ ಜೀವನವನ್ನು ತಾನು ಕಮಿಟ್ಮೆಂಟ್ ಆಗಿಬಿಡ್ತಾನೆ.
4 ಗಂಟೆಗೆ ಪ್ರತಿ ರೌಂಡ್ಸ್ ಬರ್ತಾರೆ. ಒಂದೊಂದು ಕಲ್ಲು ಹೇಗಿರಬೇಕು, ಯಾವ ಥರ ಇರಬೇಕು ಅಂತ ಸೂಚನೆ ಕೊಡ್ತಾ ಇರ್ತಾರೆ. ಕಲ್ಲು ಎಷ್ಟೊತ್ತಿಗೆ ಬರಬೇಕು, ಜಲ್ಲಿ ಎಷ್ಟೊತ್ತಿಗೆ ಬರಬೇಕು, ಕಬ್ಬಿಣಗಳು ಎಷ್ಟೊತ್ತಿಗೆ ಬರಬೇಕು, ಎಲ್ಲ ಡೈರೆಕ್ಷನ್ ಕೊಡ್ತಾ ಇರ್ತಾರೆ. ಆವತ್ತಿನ ಕಾಲ ಸೆಕೆಂಡ್ ಹ್ಯಾಂಡ್ ಗಾಡಿ ತೊಗೊತಾರೆ. ಎಲ್ಲಿಂದ ನೀವು ಕೇಳಿದ್ರಿ, ಅಪ್ಪ ಖರ್ಚಾಗುತ್ತೆ ಅಂದ್ರಲ್ಲ, ಸೆಕೆಂಡ್ ಹ್ಯಾಂಡ್ ಗಾಡಿ ಎಲ್ಲಿಂದ? ಡಿಫೆನ್ಸ್ ಎಸ್ಟಾಬ್ಲಿಷ್ಮೆಂಟಿಂದ ಲಾರಿಗಳು ತೊಗೊತಾರೆ, ಪೆಟ್ರೋಲ್ ತರಲಿಕ್ಕೆ, ಜಲ್ಲಿ ತರಲಿಕ್ಕೆ, ಒಲವು ತರಲಿಕ್ಕೆ. ಅಂದರೆ ಕಾಸಿನ ಉಳಿತಾಯ ಎಲ್ಲವನ್ನೂ ಇಟ್ಕೊಂಡು ಯಾವ ರೀತಿ ಶುರು ಮಾಡಿದ್ರು ಅಂಥೇಳಿ ತಮಗೆ ನಾನು ಮೆಲುಕು ಹಾಕಲಿಕ್ಕೆ ಇಷ್ಟಪಡ್ತೇನೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಂಡರ್ಫುಲ್ ಎಪಿಸೋಡ್. ಸೊ ಇದೇ ರೀತಿ ಪ್ರತಿಯೊಂದು ಎಪಿಸೋಡನ್ನು ಕೂಡ ವಿನೂತನವಾಗಿ ವಿಶೇಷವಾಗಿ ನಿರ್ಮಾಣ ಮಾಡ್ತಾ ಇದ್ದೇವೆ. ಇದಕ್ಕೆ ನಿಮ್ಮೆಲ್ಲರ ಸಹಕಾರನೂ ಇರಲಿ. ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಕನ್ನಡ ಪಾಡ್ಕಾಸ್ಟ್. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಮಿಸ್ ಮಾಡದೆ ಶೇರ್ ಮಾಡಿ ಆ್ಯಂಡ್ ಡೋಂಟ್ ಮಿಸ್ ಟು ಲೈಕ್ ಅವರ್ ಎಪಿಸೋಡ್ಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ so that every episode is gonna be notified. Keep watching. Spread smile forever.